ಇಲ್ಲಿ ಶಾಸನಗಳೇನಾದ್ರು ಸಿಗ್ತಾ ಈ ಅರಮನೆ ಕೋಟೆ ಒಳಗೆ? ಆ ಶಿಲಾಶಾಸನದ ಕಾಲ ಮುಗಿದಿತ್ತು. ತಾಳೆಗರಿ ಶಾಸನ ಏನಾದ್ರು? ತಾಳೆಗರಿ ಶಾಸನಗಳು ಮನೆ ಮನೆಯಲ್ಲಿ ಎಷ್ಟೊಂದು ಅಷ್ಟಾಗಿದೆ, ಸಿಕ್ಕಿದೆ. ನಾವು ಒಂದು ಪುಸ್ತಕ ಬರೀಬೇಕಾದ್ರೆ ಹೆಚ್ಚಾಗಿ ಆ ಶಾಸನಗಳನ್ನೇ ಬಳಸ್ಕೊಂಡಿದ್ದೇವೆ. ನಿಮಗೆ ಇನ್ನೂ ತೋರಿಸ್ತೇನೆ ಪುಸ್ತಕ. ಇಟ್ಕೊಂಡಿದ್ದೀರಾ ನೀವು? ಹೌದು, ಅದು ಇದೆ ನನ್ನ ಹತ್ರ. ಇದನ್ನು ಕನ್ನಡಕ್ಕೂ ಮಾಡ್ತಾ ಇದ್ದೇನೆ. ನೀವು? ಹಾಂ, ಇಲ್ಲಿ ತೋರಿಸ್ತೇನೆ ತಡಿ. ನಗರದ ಕೋಟೆ ಇದು. ಇದು ತಾಮ್ರ ಶಾಸನ ಯಾವ ರೀತಿ ಇತ್ತು ಹೇಳುವಂತಹದ್ದರ ಒಂದು ಫೋಟೋ ಅವ್ರಿಗೆ ಸಿಕ್ಕಿದ್ದು, ಸನ್ನದ್ದು ಅಂತ ಹೇಳ್ತೇವೆ. ಅದು ಬಸವಪ್ಪನಾಯಕನ ಸನ್ನದ್ದು. ಮತ್ತು ಯಾವ ಥರ ಶಾಸನ ಇರಬಹುದು ಅಂತ ನಿಮಗೆ ತಾಳೆಗರಿಗಳಲ್ಲಿ ಇದೆಲ್ಲ ಬ್ರಿಟಿಷ್ ಅಂದರೆ ಆ ಕಾಲದ ಬ್ರಿಟಿಷ್ ದಾಖಲೆಗಳು. ಯಾವ ಕಾಲ ಅಂತಂದರೆ 1763 ಕಾಲ ಅದು. ಅದೆಲ್ಲ ಅವರು ಕಲೆಕ್ಟ್ ಮಾಡಿದ್ರು. ನೋಡಿ, ತಾಳೆಗರಿ ಇದು ಒಂದು ಶಾಸನವೇ. ಹೌದು, ತಾಳೆಗರಿ ಶಾಸನ. ತಾಳೆಗರಿ ಒಳಗೆ ಇರುವಂತಹ ಶಾಸನ. ಇದಕ್ಕೆ ಕನ್ನಡ ಅಂಕಿ 2 ನೋಡಬಹುದು. ಕನ್ನಡ ಅಂಕಿ, ಅದೇ ಪೇಜ್ ನಂಬರ್. ಸ್ಕ್ರಿಪ್ಟು ಇದಕ್ಕೆ ನಾವು ತಿಗಳಾರಿ ಹೇಳ್ತೇವೆ. ನಮ್ಮ ಮಲೆನಾಡಿನಲ್ಲಿ ತಾಳೆಗರಿ ಓದಬೇಕು ಅಂತಂದರೆ ದೊಡ್ಡ ಪ್ರಮಾಣದಲ್ಲಿ ಈ ಸ್ಕ್ರಿಪ್ಟ್ನಲ್ಲಿ ಈ ಅಕ್ಷರವನ್ನು ನೋಡ್ತೇವೆ. ಯಾವ ಥರ ಓದೋದಿದೆ? ಹಾಗೆ ಓದೋದು. ಇದು ಪ್ರೀ ಸ್ಟೇಜ್ ಆಫ್ ಮಲಯಾಳಂ. ಮಲಯಾಳಿ ಲಿಪಿಯನ್ನು ಕೊಟ್ಟವ್ರು ನಾವೇ. ನಮ್ಮ ಹವ್ಯಕರಲ್ಲಿ, ನಾವು ಹವ್ಯಕ ಬ್ರಾಹ್ಮಣರು ಅಂತ, ನಮ್ಮ ಹವ್ಯಕರಲ್ಲಿ ನಾವು ಹೆಚ್ಚು ಬಳಸಿದ ಲಿಪಿ ಇದೆಯಾ, ಹವ್ಯಕರ ಲಿಪಿನೇ ಇದು. ಈ ಉಳಿಸ್ಕೊಂಡು ಬೆಳೆಸ್ಕೊಂಡ್ ಬಂದಿದ್ದು. ಇದು ಹಳೆಗನ್ನಡ ಅಲ್ವಾ? ಅಲ್ಲ, ಹಳೆಗನ್ನಡ ಅಲ್ಲ, ಆದ್ರೆ ಭಾಷೆ ಕನ್ನಡ. ಭಾಷೆ ಕನ್ನಡ, ಮಲಯಾಳಂ ಲಿಪಿ. ಮಲಯಾಳಂ ಅಲ್ಲ, ತಿಗಳಾರಿ ಲಿಪಿ. ತಿಗಳಾರಿ ಲಿಪಿ ಅಂದ್ರೆ ಈ ಬಾಸೆಲ್ ಮಿಷನ್ನವರು ಪ್ರಿಂಟಿಂಗ್ ತರಬೇಕಾದ್ರೆ ಒಂದು ಆ ಕಾಲದಲ್ಲಿ ಇದ್ದಂಥ ಒಂದು ಲಿಪಿಗೆ ಒಂದು ಸುಂದರ ರೂಪ ಕೊಟ್ಟರು, ಪ್ರಿಂಟಿಂಗಿಗೆ ಅನುಗುಣವಾಗಿ. ನಾವು ಈಗ ಬಳಸುವಂಥ ಕನ್ನಡ ಲಿಪಿ ಬಾಸೆಲ್ ಮಿಷನ್ನವರು ಪ್ರಿಂಟಿಂಗಿಗಾಗಿ ರೂಪಿಸ್ಕೊಂಡಂತಹ ಲಿಪಿಯೇ ಹೊರತು ಅದೇ ಅಧಿಕೃತ ಲಿಪಿ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅಧಿಕೃತ ಲಿಪಿ ಕಾಲಘಟ್ಟದಲ್ಲಿ ಪ್ರದೇಶಕ್ಕೆ ಅನುಗುಣವಾಗಿ ಬದಲಾವಣೆ ಆಗಿದ್ದು ಇದೆ.